ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಹೋದರು ಇಲ್ಲಿ ತನಕ. ಮತ್ತು ಅದೇ ರೀತಿಯಾಗಿ ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಹೋದರು. ಅದು ಕೂಡ ಯಾವುದೇ ತಂಟೆ ತಕರಾರು ಇಲ್ಲದೇನೆ. ನಿಮಗೆ ಯಾಕೆ ಈ ವಿಷಯನ ನಿಮ್ಮ ಮುಂದೆ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದರೆ, ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬೊದೋಲೆ ಅವರು ಅಮಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂಥ ಅಲ್ಲಿ ಆಗಿರುವಂಥ ಅವ್ಯವಹಾರದ ಕುರಿತು ಒಂದು ತನಿಖೆ ಮಾಡಲು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿ ರಚನೆ ಮಾಡಿದಲ್ಲಿ ರಿಪೋರ್ಟ್ ಸಹ ಅವರಿಗೆ ಸಲ್ಲಿಸ್ತಾರೆ. ಅಲ್ಲಿ ಸಾಕಷ್ಟು ರೀತಿಗಳಿಂದ ಹಣ ದುರುಪಯೋಗ ಆಗಿರೋ ಬಗ್ಗೆ ವರದಿಯನ್ನು ಕೊಟ್ಟಿರ್ತಾರೆ. ಅದರ ಜೊತೆಯಲ್ಲಿ ಕೂಡ ಅವರು ಬರೆದಿರುವಂತಹ ಶರ ಕಾಲಂನಲ್ಲಿ ಸಹ ಅನೇಕ ರೀತಿಗಳಿಂದ ಲೋಪದೋಷಗಳಾಗಿದ್ದು ಮತ್ತು ಹಣ ದುರ್ಬಳಕೆ ಆಗಿದ್ದು ಕೂಡ ಇಲ್ಲಿ ಗಮನ ಹರಿಸಬೇಕಂತ ವಿಷಯ ಆಗಿತ್ತು. ಅದು ಆಗಿದೆ. ಆದರೂ ಸಹ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಗಿರೀಶ್ ಬೊದೋಲೆ ಅವರು ಈಗಾಗಲೇ ತಾಲೂಕ್ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಕಿರಣ್ ಪಾಟೀಲ್ ಅವರಿಗೆ ಒಂದು ಓಲೆ ಕಳಿಸ್ತಾರೆ, ಅಂದರೆ ಒಂದು ನೋಟಿಸ್ ಕಳಿಸ್ತಾರೆ. ಕೂಡಲೇ ಇವರು ಈ ರೀತಿಯಾಗಿ ಸಂಬಂಧಪಟ್ಟಿರುವಂತಹ ಅಮಲಾಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುವಂತಹ ಪಿಡಿಒಗಳಾಗಿ ಕಾರ್ಯನಿರ್ವಹಿಸುವಂತಹ ಶಂಕರ್ ರಾವ್ ಮತ್ತು ಮೆಹಬೂಬ್ ಹಾಗೂ ಗೀತಾ ಪಿಡಿಒ ಅವರು ಕೊಂಡು ಅನೇಕ ರೀತಿಗಳಿಂದ ಇಲ್ಲಿ ಆ ಒಂದು 2023, 24, 25ನೇ ಸಾಲಿನಲ್ಲಿ ಅಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗಿದ್ದನ್ನ ಕಂಡು ಬರ್ತದೆ. ಅದು ಜಿಲ್ಲಾ ಪಂಚಾಯತ್ನ ತನಿಖಾ ತಂಡದಲ್ಲಿ ಕೂಡ ಅದು ಉಲ್ಲೇಖವಾಗಿರ್ತದೆ. ಅದನ್ನೆಲ್ಲ ಮನಗಂಡು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತೇಳಿ ತಾಲೂಕು ಪಂಚಾಯತ್ನ ಇಒ ಆಗಿರ್ತಕ್ಕಂಥ ಕಿರಣ್ ಪಾಟೀಲ್ ಅವರಿಗೆ ಒಂದು ಪತ್ರ ಸಹ ನೀಡುತ್ತಾರೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ, ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಆದೇಶವನ್ನು ಕೊಟ್ಟರೂ ಸಹ ಆ ಆದೇಶಗಳಿಗೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡದ ಹಾಗೆ ಇಲ್ಲಿ ತಾಲೂಕ್ ಪಂಚಾಯತ್ ಇಒ ಆಗಿರ್ತಕ್ಕಂಥ ಇವ್ರು ತೋರಿಸ್ತಾ ಇದೀವಲ್ಲ, ಇವ್ರು ಕಿರಣ್ ಪಾಟೀಲ್ ಅಂತ, ಇವರು ತಮಗೆ ಮನಸ್ಸಿಗೆ ಬಂದ ಹಾಗೆ ಆ ಹಣಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೋ ಅಥವಾ ಅವರನ್ನೇ ಕಬಳಿಸಿದಾರೋ ಗೊತ್ತಿಲ್ಲ. ಆದರೆ ಇವರು ತಾಲೂಕು ಪಂಚಾಯತ್ ಇಒ ಅಧಿಕಾರಿಗಳು ಕೇಸ್ ಮಾಡಲಿಕ್ಕೆ, ಅವ್ರ ಮೇಲೆ ದೂರು ಕೊಡಲಿಕ್ಕೆ ಬಹಳಷ್ಟು ರೀತಿಗಳಿಂದ ಅಂಜುತ್ತಾ ಇದ್ದಾರೆ. ಅಂದರೆ ಒಂಥರ ಡರ್ಪಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಗೆ ಇಲ್ಲಿ ನಾವು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತಾ ಇದ್ದೀವಿ. ಯಾಕಂದ್ರೆ 2023, 24, 24, 25, 26ನೇ ಸಾಲಿನಲ್ಲಿ ಬರ್ತಕ್ಕಂಥ ಈ 3 ವರ್ಷದ ಅವಧಿಯಲ್ಲಿ 3 ಜನ ಪಿಡಿಒಗಳನ್ನ ವರ್ಗಾವಣೆ ಆಗ್ತಾರೆ. ಅದು ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವಂತಹ ಅವ್ಯವಹಾರ ಕುರಿತು. ಈ ಅಮಲಾಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಡರು ಕ್ಷೇತ್ರದ ಶಾಸಕರಾಗಿರ್ತಾರೆ. ಆದರೆ ಅವರು ಯಾವುದೇ ರೀತಿಯಿಂದ ಒಂದು ಕೌಡೆ ಕಾಸಿನ ವಿಚಾರ ಸಹ ಮಾಡದೆ ತಮ್ಮದೇ ಆದ ಲೋಕದಲ್ಲಿ ಇರ್ತಾರೆ. ಇಷ್ಟೊಂದೆಲ್ಲ ಹಗರಣ ಆಗಿದೆ, ತನಿಖೆ ಮಾಡಿ ಅಂತೇಳಿ ಶಾಸಕರು ಹೇಳ್ತಾ ಇಲ್ಲ. ಹೀಗೆಲ್ಲ ಮಾಡಿ ಅಂತೇಳಿ ಜಿಲ್ಲಾ ಪಂಚಾಯತ್ ಸಿಒ ಅವರು ಕೂಡ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿದ್ರು ಕೂಡ ತಾಲೂಕ್ ಪಂಚಾಯತ್ ಇಒ ಕಿರಣ್ ಕುಮಾರ್ ಪಾಟೀಲ್ ಅವರು ದೂರುಗಳು ಸಾಧಿಸ್ತಾ ಇಲ್ಲ. ಒಂದೆರಡು ಸಾರಿ ನಾವು ಫೋನ್ ಮಾಡಿ ಕೇಳಿದಾಗ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಕೆಲವೊಂದು ಸರಿ ಫೋನ್ ರಿಸೀವ್ ಮಾಡಂತ ಹೇಳ್ತಾರೆ. ನಾನು ಈಗ ಇಮಿಡಿಯೇಟ್ ಆಗಿ ಅದು ಒಂದು ಕೇಸ್ ಮಾಡಲಿಕ್ಕೆ ನಾನು ಠಾಣೆಗೆ ಹೋಗಬೇಕಾಗಿದೆ, ಹೋಗ್ತಾ ಇದ್ದೀನಿ, ಹೋದ ನಂತರದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತೇಳಿ ಇವತ್ತಿಗೂ 10-15 ದಿನಗಳಾಯಿತು. ಇವತ್ತಿಗೂ ಸಹ ಅವರು ನಮ್ಮ ಒಂದು ಫೋನ್ ಕಾಲನ್ನು ರಿಸೀವ್ ಮಾಡೋಕ್ಕೆ ಅವರಿಂದ ಆಗ್ತಾ ಇಲ್ಲ. ನಾವು ಕೇಳೋದಿಷ್ಟೇ, ತಪ್ಪು ಮಾಡಿರುವಂತಹ ಪಿಡಿಒ ಯಾರೇ ಆಗಿರಲಿ ಅಥವಾ ಅಧಿಕಾರಿಗಳು ಯಾರೇ ಆಗಿರಲಿ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬೊದೋಲೆ ಅವರು ಪತ್ರ ಬರೆದಿದ್ದಾರೆ, ಲಿಖಿತ ರೂಪದಲ್ಲಿ ಪತ್ರ ಬರೆದಿದ್ದಾರೆ. ಆದರೂ ಕೂಡ ಇವತ್ತಿನವರೆಗೂ ಆ ಒಂದು ಕಾಪಿ ತಗೊಂಡೋಗಿ ಸ್ಟೇಷನ್ ಕೊಡೋಕ್ಕೆ ಧೈರ್ಯ ಆಗ್ತಾ ಇಲ್ಲ. ಈ ನಮ್ಮ ಕಿರಣ್ ಪಾಟೀಲ್ ಅನ್ನುವಂಥ ಇದರಲ್ಲ ಇಲ್ಲಿ ತೋರಿಸ್ತಾ ಇದೀವಲ್ಲ, ಈ ಕಿರಣ್ ಪಾಟೀಲ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಅವ್ರ ಕಡೆಯಿಂದ ಏನಾದರೂ ಒಂದಿಷ್ಟು ಪಡ್ಕೊಂಡಿರಬಹುದಾ ಅಥವಾ ಅವ್ರನ್ನ ಏನಾದರೂ ಒಂದಿಷ್ಟು ಹಣಗಳನ್ನು ಪಡ್ಕೊಂಡಿರಬಹುದಾ ಅಂತಕ್ಕಂಥ ಸಂಶಯ ನಮ್ಮನ್ನ ಕಾಡ್ತಾ ಇದೆ. ಬಂದಾಗ ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಹೇಳ್ತಿದ್ದೆ ಅಂದರೆ, ಇವರಿಗೆ ಸಂಬಳ ಕೊಟ್ಟು
ಇವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಓಡಾಡಲಿಕ್ಕೆ AC ಕಾರ್ ಕೊಟ್ಟು ಇವರು TADAಗೆ ಇವ್ರ ಮನೆಗೆ ಒಬ್ಬ ಬಾಡಿಗಾರ್ಡ್ ತರ ಒಬ್ಬ ಡ್ರೈವರ್ ಕೊಟ್ಟು ನಮ್ಮ ಟ್ಯಾಕ್ಸ್ ಅಲ್ಲಿ ಬದುಕ್ತಾ ಇರುವಂತ ಈ ತಾಲೂಕ್ ಪಂಚಾಯತ್ ಇಒ ಆಗಿರುವಂತ ಕಿರಣ್ ಪಾಟೀಲ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳಾಗಿರ್ಬೋದು, ಯಾಕೆ ಅವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ನಿಮ್ಮ ಮುಂದೆ ತಂದು ವರದಿ ಕೊಟ್ಟರು ಸಹ ಕಿರಣ್ ಪಾಟೀಲ್ ಅವರು ಯಾಕೆ ಮಾಡ್ತಾ ಇಲ್ಲ, ಇವರ ಆಸಕ್ತಿ ಏನು ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಇವರು ಈ ಒಂದು ಹಗರಣದಲ್ಲಿ ಇವರು ಭಾಗಿಯಾಗಿದ್ದಾರಾ, ಇವರು ಕೂಡ ಅವರೆಲ್ಲ ಒಂದ್ ಕಡೆ ಕೊಟ್ಟಿರುವಂತ ಒಂದಿಷ್ಟು ಯಾವುದೋ ಹಣಕಾಸಿನ ವ್ಯವಹಾರದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರಾ, ಮತ್ತೆ ಆದ್ರೆ ಯಾಕೆ ಮಾಡ್ತಾ ಇಲ್ಲ, ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಳಕ್ ರೆಡಿ ಇಲ್ಲ, ಕೇವಲ ಹೆಸರಿಗೆ ಮಾತ್ರ ಅಮಾನತು ಮಾಡೋದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಆದೇಶ ಆಗಿದೆನಾ? ಆ ಆದೇಶಕ್ಕೆ ಅನುಗುಣವಾಗಿ ಅವರ ಮೇಲೆ ಸರ್ಕಾರದಿಂದ ಹಣಗಳನ್ನು ಲೂಟಿ ಮಾಡಿರುವಂತ ಪಿಡಿಒಗಳಾಗಿರ್ಬೋದು, ಕೆಳಾಧಿಕಾರಿಗಳಾಗಿರ್ಬೋದು, ದುರುಪಯೋಗ ಪಡಿಸಿಕೊಂಡಂತ ಅಧಿಕಾರಿಗಳಾಗಿರ್ಬೋದು, ಅವರಿಗೆ ಶಿಸ್ತು ಕ್ರಮವಾಗಿ ಸರ್ಕಾರದ ಅಧಿನಿಯಮದ ಪ್ರಕಾರ ಎಷ್ಟು ದುಡ್ಡುಗಳನ್ನ ಅವರು ದುರುಪಯೋಗ ಪಡಿಸಿಕೊಂಡಿದ್ದಾರೋ ಅದನ್ನ ಸರ್ಕಾರಕ್ಕೆ ಭರಿಸಬೇಕು. ಸರ್ಕಾರಕ್ಕೆ ನಷ್ಟ ಮಾಡಿರುವಂತ ಅಮೌಂಟ್ ಅನ್ನ ತಿರ್ಗಾ ನಷ್ಟ ಮಾಡಿರುವಂತ ಅಧಿಕಾರಿಗಳೇ ಸೇರಿಕೊಂಡು ಸರ್ಕಾರಕ್ಕೆ ಭರಿಸಬೇಕಂತ ಒಂದು ಕಾನೂನಿದ್ರೂ ಸಹ ಕಿರಣ್ ಪಾಟೀಲ್ ಯಾಕೆ ಅದರಲ್ಲಿ ಮುತುವರ್ಜಿ ವಹಿಸ್ತಾ ಇಲ್ಲ, ಎಲ್ಲಿ ನಾನು ಇದರಲ್ಲಿ ಸಿಕ್ಕಾಕೊಳ್ತೀನಿ ಅಂತಕ್ಕಂಥ ಪ್ರಶ್ನೆಗೆ ಬಂದು ಕಿರಣ್ ಪಾಟೀಲ್ ಅವರು ನಮ್ಮನ್ನ ಕಾಡಿಸ್ತಾ ಇದ್ದಾರೆ. ನಾವು ಪದೇ ಪದೇ ಕೇಳ್ತಾ ಇದ್ದೀವಿ, ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಈ ಪೀಡಿಗಳ ಮೇಲೆ ಪ್ರಕರಣ ಯಾವಾಗ, FIR ಯಾವಾಗ ಹಾಕ್ತೀರಿ, ದಾಖಲೆ ಯಾವಾಗ ಮಾಡ್ತೀರಿ, ಎಂದು ಮಾಡ್ತೀರಿ ಅಂತ ಕೇಳ್ತಾ ಇದ್ದೀವಿ ಅಂದ ಕಾರಣಕ್ಕಾಗಿ ಕಿರಣ್ ಪಾಟೀಲ್ ಅವರು ಹೇಳ್ತಾರೆ, ನಾನೆಲ್ಲ ಒಂದು ಕಡೆ ಒಂದು ಸಾವಿನ ಸುದ್ದಿಯಲ್ಲಿದ್ದೀನಿ, ಬಂದ ನಂತರ ಮಾತಾಡ್ತೀನಿ ಅಂತಾರೆ. ಅದಾದ ನಂತರ ನಾನು ಬೇರೆ ಕಡೆ ಇದ್ದೀನಿ, ಆಮೇಲೆ ಬಂದು ಮಾತಾಡ್ತೀನಿ ಅಂತಾರೆ. ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ನಾನು ಹೈಕೋರ್ಟಿಗೆ ಹೋಗಿದ್ದೀನಿ, ಅಲ್ಲಿ ಬ್ಯುಸಿ ಆಗಿದ್ದೀನಿ ಅಂತಾರೆ. ನಾವು ಕೂಡ ಪಾಪ ಅವರೆಲ್ಲ ಕೆಲಸ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಟೈಮ್ ಕೊಟ್ಟಿದ್ದೀವಿ. ಆದರೆ ಇನ್ನೂ ತನಕ ಯಾಕೆ ಪ್ರಕರಣಗಳನ್ನ ದಾಖಲೆ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನೇರವಾಗಿ ನಮ್ಮ ಕಿರಣ್ ಪಾಟೀಲ್ ಅವರಿಗೆ ಕೇಳ್ತಾ ಇದ್ದೀವಿ. ಕಿರಣ್ ಪಾಟೀಲ್ ಅವರೇ, ನಿಮ್ಗೆ ಈ ಹುದ್ದೆ ಮಾಡಲಿಕ್ಕೆ ಅಥವಾ ಈ ಹುದ್ದೆ ಮೇಲೆ ಕೂತ್ಕೊಳ್ಳಕ್ಕೆ ನೀವು ಲಾಯಕ್ ಇದ್ದೀರಾ? ಈ ಒಂದು ಹುದ್ದೆ ಮೇಲೆ ಕೂತ್ಕೊಳ್ಳಕ್ಕೆ ನೀವು ಅನ್ಲಾಯಕ್ ಇದ್ದೀರಾ? ಮತ್ತೆ ನೀವು ಯಾಕೆ ಇದನ್ನ ಈ ರೀತಿಯಾಗಿ ಬಹಿರಂಗಪಡಿಸಿ ಅವ್ರ ಮೇಲೆ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಲು ನಿಮ್ಗೆ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾರೆ. ಸರ್ಕಾರ ದುಡ್ಡಲ್ಲಿ ಮಜಾ ಮಾಡೋಂಥವ್ರು ನೀವೇ, ಸರ್ಕಾರ ದುಡ್ಡಲ್ಲಿ AC ಕಾರಲ್ಲಿ ತಿರುಗಾಡೋರು ನೀವೇ, ಸರ್ಕಾರದ ಕೋಟ್ಯಾಂತರ ರೂಪಾಯಿಯಲ್ಲಿ ಭಾಗಿಯಾಗೋರು ನೀವೇ, ಸರ್ಕಾರ ಪೇಮೆಂಟ್ ಕೂಡ ಕೊಳ್ಳೆ ಹೊಡೆಯೋರು ನೀವೇ ಅಂತಕ್ಕಂಥ ಪ್ರಶ್ನೆ ಎದುರಾದಾಗ ಎಲ್ಲ ಒಂದು ಕಡೆಯಿಂದ ಕಿರಣ್ ಪಾಟೀಲ್ ಅವರು ಇಲ್ಲಿ ಒಂದು ಸಂಶಯ ಬರ್ತಾ ಇದೆ, ಅವರು ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೇನೋ, ಹಾಗಾಗಿ ಅವರು ಯಾಕೋ ಅದನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಬಂಧುಗಳೇ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬೋದೋಲೆ ಅವರು ಈಗಾಗಲೇ ಆ ತನಿಖೆ ಮಾಡತಕ್ಕಂಥ ತಂಡದ ವರದಿಯನ್ನು ಆಧರಿಸಿ ತಾಲೂಕ್ ಪಂಚಾಯತ್ ಇಒ ಅವರಿಗೆ ಒಂದು ಕರೆವೋಲೆ ಬರೀತಾರೆ. ಈಗಾಗಲೇ ಈ ಒಂದು ತನಿಖಾ ತಂಡ ಕೊಟ್ಟಿರುವಂತಹ ವರದಿ ಸಂಪೂರ್ಣವಾಗಿ ಮತ್ತು ಸ್ವಚ್ಛತೆಯಾಗಿ ಮಾಡಿದ್ದಾರೆ. ಆ ತಪ್ಪಿಸ್ತಾರೆ ಯಾರೇ ಆಗಿರಲಿ, ಪಿಡಿಒಗಳು ಶಂಕರ್ ಆಗಿರ್ಬೋದು, ಮೆಹಬೂಬ್ ಆಗಿರ್ಬೋದು ಅಥವಾ ಗೀತಾ ಆಗಿರ್ಬೋದು, ಯಾರೇ ಆಗಿರಲಿ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡೋದಲ್ಲದೇ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ನೇರವಾಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬರೀತಾರೆ. ಆದರೆ ಅವರು ಬರೆದು ಇವತ್ತಿಗೆ ಒಂದು ತಿಂಗಳ ಕಾಲ ಗತಿಸಿದರೂ ಸಹ ಅವರ ಒಂದು ಆದೇಶಕ್ಕೆ ಬೆಲೆ ಕೊಡದೆ ತಾಲೂಕು ಪಂಚಾಯತ್ ಇಒ ಆಗಿರುವಂತಹ ಕಿರಣ್ ಪಾಟೀಲ್ ಅವರು ತಮ್ಮ ಸ್ವ ಇಚ್ಛೆಯಿಂದ ಮನಸ್ಸಿಗೆ ಬಂದ ಹಾಗೆ ಹೇಗೆಲ್ಲ ಇದನ್ನು ಮಾಡಿ ಡೈವರ್ಟ್ ಮಾಡಿಕೊಂಡು ಕೇಸ್ ಮಾಡಲಾರ್ದಂಗೆ ಮತ್ತು ಆ ಪಿಡಿಒಗಳನ್ನ ಬಚಾವ್ ಮಾಡಿಕೊಳ್ಳೋದು ಹೇಗೆ ಎಂಬ ಒಂದು ಪ್ರೀ ಪ್ಲಾನ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಪಿಡಿಒ ಸಾಹೇಬ್ರೆ ಅಥವಾ ಇಒ ಸಾಹೇಬ್ರೆ, ಈಗಾಗಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ಪತ್ರದ ಅನ್ವಯ ಇವತ್ತು ನಿಮ್ಮನ್ನು ಕೇಳ್ತಾ ಇದೀವಿ, ಅವು ಪಿಡಿಒಗಳ ಮೇಲೆ FIR ಮಾಡೋದು ಯಾವಾಗ FIR ಮಾಡ್ತೀರಿ? ಸರ್ಕಾರದ ಹಣಗಳನ್ನ ಕೊಳ್ಳೆ ಹೊಡೆದಿರುವಂತ ಅಧಿಕಾರಿಗಳ ಪಟ್ಟಿನೇ ಒಂದು ಕಡೆ ಜಿಲ್ಲಾ ಪಂಚಾಯತ್ನ ತನಿಖಾ ತಂಡ ಕೊಟ್ಟಿದೆ ಅಂದಮೇಲೆ ಮತ್ತೆ ಯಾಕೆ ಅವ್ರ ಮೇಲೆ ಕೇಸ್ ಮಾಡಲಿಕ್ಕೆ ಹಿಂದೆ ಜರಿತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ನಿಮ್ಮನ್ನು ನಾವು ಕೇಳ್ತಾ ಇದ್ದೀವಿ. ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈ ಸುದ್ದಿಯನ್ನು ನೋಡಲೇಬೇಕಾಗಿದೆ. ಯಾಕಂದ್ರೆ
ಇಲ್ಲಿ ಒಂದು ಕಡೆಯಿಂದ ಪಿಡಿಒಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಸಿಒ ಅವರು ಇಲ್ಲಿ ರಿಪೋರ್ಟ್ಗಳು ಸಹ ಸಲ್ಲಿಸ್ತಾರೆ. ಅದರ ಜೊತೆಯಾಗಿ ತಮ್ಮದೇ ಆದ ರೀತಿಯಲ್ಲಿ ತಾಲೂಕು ಪಂಚಾಯತ್ ಯುವ ಅವರಿಗೆ ಮಾರ್ಗದರ್ಶನ ಸಹ ನೀಡ್ತಾರೆ. ತಪ್ಪಿಸ್ತರ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಂಡು ಅವರ ಮೇಲೆ ಕೇಸ್ ದರ್ಜ್ ಮಾಡಿ ಅಂತ ಹೇಳಿ ಬರೆದ್ರೂ ಸಹ ಇವತ್ತಿನವರೆಗೂ ಕಿರಣ್ ಪಾಟೀಲ್ ಅವರು ಆ ಪೇಪರ್ ಎಲ್ಲಿ ಇಟ್ಟಿದ್ದಾರೋ, ಯಾರ ಕಡೆ ಇದೆಯೋ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಆ ಪಿಡಿಒಗಳನ್ನು ಬಚಾವ್ ಮಾಡಬೇಕೆಂಬ ನಿಟ್ಟಿನಲ್ಲಿ ಸುಮ್ಮನೆ ಸುಳ್ಳು ವರದಿಗಳನ್ನು ನೀಡುತ್ತಾ ಇದ್ದಾರೆ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತೇಳಿ ಇವತ್ತಿಗೂ 15 ದಿನಗಳು ಕಳೆದೋಯ್ತು. ಆದರೂ ಸಹ ಇನ್ನೂವರೆಗೂ ಅವ್ರ ಮೇಲೆ ಕೇಸ್ ದಾಖಲಾಗಿಲ್ಲ. ಹಾಗಾದರೆ ತಾಲೂಕ್ ಪಂಚಾಯತ್ ಇಒ ಕಿರಣ್ ಪಾಟೀಲ್ ಸಾಹೇಬ್ರೆ, ಪಿಡಿಒಗಳ ಮೇಲೆ FIR ಮಾಡೋದು ಯಾವಾಗ, ಎಂದು ಮಾಡ್ತೀರಿ, ಯಾವತ್ತ ನಮಗೆ ಕಾಪಿ ಕೊಡ್ತೀರಿ ಅನ್ನೋದನ್ನ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಆದಷ್ಟು ಬೇಗ ನರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ನೀವು FIR ಮಾಡಿ ಕಾಪಿಯನ್ನು ಕೊಡ್ತೀರಿ ಅಂತಕ್ಕಂಥ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಕಿರಣ್ ಪಾಟೀಲ್ ಅವರೇ, ನೀವು ತುಂಬಾ ಸಾರಿಯಿಂದ ನಾವು ಫೋನ್ ಕಾಲ್ ಮಾಡ್ತಾ ಇದ್ದೀವಿ, ತಮ್ಮನ್ನು ಬಂದು ಭೇಟಿಯಾಗೋಕ್ಕೂ ಪ್ರಯತ್ನ ಪಡ್ತೀವಿ, ನೀವು ಸಿಗ್ತಾ ಇಲ್ಲ. ಎಲ್ಲ ಒಂದು ಕಡೆ ನೀವಿಂದ ಬಚಾವ್ ಹೋಗ್ಬೇಕೆಂಬ ಲೆಕ್ಕದಲ್ಲಿದ್ದೀರಿ. ಆದರೆ ಯಾರ ಮೇಲೆ ಕೇಸ್ ಆಗೋ ತನಕ ನಿರಂತರವಾಗಿ ಅಮಲಾಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರೋ ಹಾಗೆ ಪಿಡಿಒಗಳಾಗಿರ್ತಕ್ಕಂಥ ಮೆಹಬೂಬ್ ಆಗಿರ್ಬೋದು, ಗೀತಾ ಅವರಾಗಿರ್ಬೋದು, ಶಂಕರ್ ಆಗಿರ್ಬೋದು, ಎಲ್ಲರ ಫೋಟೋ ಸಮೇತ ಒಂದೊಂದಾಗಿ ಪ್ರಿಂಟ್ ಮಾಡಿ ನಮ್ಮಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ಎಲ್ಲಿವರೆಗೂ ಅವ್ರ ಮೇಲೆ FIR ಆಗೋದಿಲ್ವೋ, ಎಲ್ಲಿವರೆಗೂ ನೀವು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲ್ವೋ, ಅಲ್ಲಿವರೆಗೂ ನಿರಂತರವಾಗಿ ಸುದ್ದಿ ಮಾಡ್ತಾನೆ ಇರ್ತೀವಿ. ಕಿರಣ್ ಪಾಟೀಲ್ ಅವರೇ, ಇವತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೆಲಸ ಮುಗಿದೋಯ್ತು. ಅವ್ರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ನಿಮಗೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಲೆಟರು ಸಹ ಕೊಟ್ಟಿದ್ದಾರೆ. ಆದರೆ ನೀವು ಜಿಲ್ಲಾ ಪಂಚಾಯತ್ನ ಹೈಯರ್ ಆಫೀಸರ್ ಅವರ ಆದೇಶಕ್ಕೆ ನೀವು ಬೆಲೆ ಕೊಡದೆ ನಿಮ್ಮದೇ ರೀತಿಯಲ್ಲಿ ಕಾಲಹರಣ ಮಾಡ್ತಾ ಇದ್ದೀರಿ ಅಂತಕ್ಕಂಥ ದೂರು ಸಹ ನಿಮ್ಮ ಮೇಲೆ ದಾಖಲು ಆಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮೊದಲು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡೋ ಮೂಲಕ ನಮ್ಮ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ತುಂಬ ಧನ್ಯವಾದಗಳು. ನಾನು ನಿಮ್ಮ MP ಮುದಾಳಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ನೋಡ್ತಾ ಇರಿ ನಿರಂತರವಾಗಿ. ಧನ್ಯವಾದಗಳು.